ಆ ವ್ಯಕ್ತಿ ಹೇಳ್ದ, ನಿಮ್ಮ ಹಿಂದಿನ ಜನ್ಮದಲ್ಲಿ ಟಾಮ್ ಕ್ರೂಸ್ ನಿಮ್ಮ ಗಂಡ ಆಗಿದ್ದ, ರಿಚರ್ಡ್ ಗ್ರೇ ನಿಮ್ಮ ತಂದೆ ಆಗಿದ್ದ ಅಂತ. ಆಕೆ ಖುಷಿಯಲ್ಲಿ ತೇಲಾಡಿದ್ಲು. 10 ಜನ್ಮದ ಹಿಂದೆ ಆಗಿದ್ದು ನೆನಪಾದ್ರೆ ಅದು ನಿಮಗೆ ಹುಚ್ಚು ಹಿಡ್ಸತ್ತೆ. ಸಂಯಮದಲ್ಲಿ ಆಗೋದನ್ನ ಹೇಳಿದ್ರೆ ಭಯ ಆಗತ್ತೆ ಅಥವಾ ಅದನ್ನ ನಂಬೋಕೆ ಆಗಲ್ಲ. ಮನಸ್ಸಿನ ಅಜಾಗೃತ ಪದರಗಳು ಮೇಲೆ ಬಂದು ನಿರ್ವಹಿಸಲ್ಪಡತ್ತೆ. ದಿಢೀರನೆ ನಿಮ್ಮ ದೇಹ ಹಾವಿನಂತೆ ಹರಿದಾಡೋಕೆ ಶುರು ಮಾಡುತ್ತೆ. ನಿಜಕ್ಕೂ ಹಿಂದಿನ ಜನ್ಮದ್ದನ್ನ ನೋಡ್ಬೇಕಂದ್ರೆ ಅರಿವಿನ ಅತ್ಯಂತ ಉನ್ನತ ಸ್ಥಿತಿಗೆ ನಿಮ್ಮನ್ನ ಏರಿಸಿಕೊಳ್ಳಬೇಕು. ಹಿಂದಿನ ಜನ್ಮಗಳನ್ನ ಅರಿಯೋಕೆ ದಾರಿ ಇದೆಯಾ? ನೋಡಿ, ಬಾಂಬೆಯಲ್ಲಿ ಹಿಂದಿನ ಜನ್ಮಗಳನ್ನ ಕಂಡುಕೊಳ್ಳೋ ಬಗ್ಗೆ ಹಲವಾರು ಹಾಸ್ಯಾಸ್ಪದ ಸಂಗತಿಗಳು ನಡೀತಿವೆ ಅಂತ ಗೊತ್ತು. ಇದನ್ನೆಲ್ಲ ಎಷ್ಟು ಭ್ರಷ್ಟ ರೀತಿಯಲ್ಲಿ ಮಾಡಲಾಗ್ತಿದೆ ಅಂದರೆ, ಒಬ್ಬಾಕೆ ಅವರು ಬಾಂಬೆಯವರು ಅಂದರೆ ನೀವು ನಂಬಲ್ಲ. ಆಕೆ ಬಾಂಬೆಯವರು, ಆದರೆ ಹಲವು ವರ್ಷಗಳಿಂದ ಯುಎಸ್ನಲ್ಲಿದ್ದಾರೆ. ಯುಎಸ್ನಲ್ಲಿ ಅವರಿಗೆ ತುಂಬ ಯಶಸ್ಸು ಸಿಕ್ಕಿತ್ತು. ಒಂದು ಸಮಯದಲ್ಲಿ ನಿರ್ದಿಷ್ಟ ಇಸ್ವಿಯಲ್ಲಿ ಈ ಗಂಡ ಹೆಂಡತಿ ಷೇರು ಮಾರ್ಕೆಟ್ನಲ್ಲಿ ಗರಿಷ್ಠ ಹಣವನ್ನು ಗಳಿಸಿದ್ರು. ಆ ವರ್ಷ ಷೇರು ಮಾರ್ಕೆಟ್ನಲ್ಲಿ ಅವರದ್ದೇ ಅತ್ಯಧಿಕ ಗಳಿಕೆಯಾಗಿತ್ತು. ಯುಎಸ್ನಲ್ಲಿ ಆ ವರ್ಷ ಅವರದ್ದೇ ಅತ್ಯಧಿಕ ಗಳಿಕೆ ಅಂದರೆ ಕಲ್ಪನೆ ಮಾಡ್ಕೊಳ್ಳಿ ಎಷ್ಟಿರಬಹುದು ಅಂತ. ಸರಿನಾ? ತುಂಬ ಹಣ ಗಳಿಸಿದ್ರು. ಆಕೆಗೆ ಈ ಜನ್ಮಾಂತರದ ವಿಷಯಗಳಲ್ಲಿ ಬಿದ್ದು ಹಾಲಿವುಡ್ ಮತ್ತಿತರ ಸಂಗತಿಗಳ ಬಗ್ಗೆ ತುಂಬ ಆಸಕ್ತಿ ಉಂಟಾಗಿತ್ತು. ಬೇವರ್ಲಿ ಹಿಲ್ಸ್ ಮತ್ತು ಇನ್ನೂ ಹಲವು ಕಡೆ ಸಾಕಷ್ಟು ಮನೆ ಕೊಂಡ್ಕೊಂಡಿದ್ರು, ಹಾಲಿವುಡ್ ಸಂಪರ್ಕದಲ್ಲಿರೋಕೆ ಅಂತ. ಆಕೆಗೆ ಜನ್ಮಗಳ ಬಗ್ಗೆ ಹೇಳೋರು ಸಿಕ್ಕಿದ್ರು. ಅವರದ್ದು ಫೋನ್ನಲ್ಲಿ ಸಲಹೆ ಪಡೆದ್ರೂ ಗಂಟೆಗೆ $90, ಖುದ್ದಾಗಿ ಹೋದರೆ ಇನ್ನೂ ಜಾಸ್ತಿ. ಅವರು ಈಕೆಗೆ ಏನೋ ಹೇಳಿದ್ರು. ಈಕೆ ಅದನ್ನ ಬಲವಾಗಿ ನಂಬಿದ್ರು. ಅವರು ಈಕೆಗೆ ಹೇಳಿದ್ರು, ಹಿಂದಿನ ಜನ್ಮದಲ್ಲಿ ಟಾಮ್ ಕ್ರೂಸ್ ನಿಮ್ ಗಂಡ ಆಗಿದ್ದ, ರಿಚರ್ಡ್ ಗ್ರೇ ನಿಮ್ ತಂದೆ ಆಗಿದ್ದ ಅಂತ. ನೀವು ಅವರ ಆಸುಪಾಸು ಇರಬೇಕು, ಇವತ್ತಲ್ಲ ನಾಳೆ ನಿಮ್ಮನ್ನ ಗಮನಿಸ್ತಾರೆ ಅಂದ್ರು. ಈಕೆಯ ಗಂಡನಿಗೆ ಚಿಂತೆಯಾಯಿತು. ಯಾಕಂದ್ರೆ ಹೆಂಡತಿ ಹೇಗಾದ್ರೂ ಟಾಮ್ ಕ್ರೂಸ್ ಕಣ್ಣಿಗೆ ಬೀಳಬೇಕು ಅಂತ ಪಾರ್ಟಿ ಏರ್ಪಡಿಸ್ತಾ ಹತ್ತಿರದಲ್ಲಿ ಮನೆ ತಗೊಳ್ತಿದ್ದಾರೆ. ಗಂಡನಿಗೆ ತಲೆ ಕೆಡ್ತಾ ಇದೆ. ಇದು ನನ್ನ ಗಮನಕ್ಕೆ ಬಂತು. ಹೇಗೋ ಆ ಮಹಿಳೆಯ ಭೇಟಿಯಾಯಿತು. ಆಕೆ ಪೂರ್ತಿಯಾಗಿ ನಂಬ್ಕೊಂಡಿದ್ರು ಹಿಂದಿನ ಜನ್ಮದಲ್ಲಿ ಟಾಮ್ ಕ್ರೂಸ್ ನನ್ನ ಗಂಡ ಆಗಿದ್ದ ಅಂತ. ಅದನ್ನ ಬಲವಾಗಿ ನಂಬಿದ್ರು. ಅದಕ್ಕೆ ಸರಿ ಇರಬಹುದು, ಆದರೆ ಹಿಂದಿನ ಜನ್ಮದಲ್ಲಿ ನನಗೂ ಟಾಮ್ ಕ್ರೂಸ್ ಗೊತ್ತಿತ್ತು, ಆತ ಅತ್ಯಂತ ಕುರೂಪ ವ್ಯಕ್ತಿಯಾಗಿದ್ದ ಗೊತ್ತಾ ಅಂದೆ. ಆಗ ಬೇರೆ ದೇಹ ಇರುತ್ತೆ ಅಂತ ಅವರು ಅನ್ಕೊಂಡೇ ಇರಲಿಲ್ಲ. ಆಗ್ಲೂ ಹೀಗೆ ಇರ್ತಾನೆ ಅನ್ಕೊಂಡಿದ್ರು. ಅದಕ್ಕೆ ಹಿಂದಿನ ಜನ್ಮದಲ್ಲಿ ಆತನನ್ನ ಚೆನ್ನಾಗಿ ಗೊತ್ತಿತ್ತು, ಅವನು ಅತ್ಯಂತ ಕುರೂಪನಾಗಿದ್ದ, ನಿಮಗೆ ನೆನಪಿದೆಯಾ ಅಂದೆ. ಅವರಿಗೆ ತಲೆ ಕೆಟ್ಟೋಯ್ತು. ಹಿಂದಿನ ಜನ್ಮದ ಸಂಗತಿಗಳು ಜನರಿಗೆ ಇದನ್ನೇ ಮಾಡ್ತಿರೋದು. ಅವರಿಗೆ ಹುಚ್ಚು ಹಿಡಿಸ್ತಿದೆ, ಏನೇನೋ ಅಸಂಬದ್ಧಗಳನ್ನ ಮಾಡ್ತಿದೆ. ಉದ್ದೇಶ ಅದಲ್ಲ. ಅವೆಲ್ಲ ಹಾಸ್ಯಾಸ್ಪದವಾದ ಮಾನಸಿಕ ಕಸರತ್ತು. ನೀವು ನಿಜಕ್ಕೂ ಹಿಂದಿನ ಜನ್ಮದ್ದೇನೋ ನೋಡ್ಬೇಕಂದ್ರೆ ನೀವು ನಿಮ್ಮನ್ನ ಅತ್ಯಂತ ಉನ್ನತ ಮಟ್ಟದ ಅರಿವಿನ ಸ್ಥಿತಿಗೆ ಏರಿಸಿಕೊಳ್ಳಬೇಕು. ಅಲ್ಲಿ ಅದು ನೆನಪಿನ ಆಳಕ್ಕೆ ಇಳಿಯತ್ತೆ. ಆದರೆ ಏನು ಉಪಯೋಗ? ಈಗ ಈ ಜನ್ಮದಲ್ಲಿ ಏನಾಗಿದೆಯೋ ಅದರ ನೆನಪನ್ನೇ ನಿಭಾಯಿಸೋಕ್ಕಾಗ್ತಿಲ್ಲ. 10 ವರ್ಷದ ಹಿಂದೆ ಆಗಿದ್ದನ್ನು ನರಳುತ್ತೀರಿ. ನೀವು ಈ ಸ್ಥಿತಿಲಿರುವಾಗ 10 ಜನ್ಮದ ಹಿಂದೆ ಆಗಿದ್ದು ನೆನಪಾದ್ರೆ ಅದು ಹುಚ್ಚು ಹಿಡಿಸತ್ತೆ ಅಲ್ವಾ? ಅಂದ್ರೆ ಅದರಿಂದ ಲಾಭ ಇಲ್ಲ. ಹಾಗಿದ್ರೂ ಸಹ ನೀವು
ಯಾವುದನ್ನ ಹಿಂದಿನ ಜನ್ಮ ಅಂತೀರಿ, ನೆನಪಿನ ನಿಟ್ಟಿನಲ್ಲಿ ಅದು ಮನಸ್ಸಿನ ಅಜಾಗೃತ ಪದರಗಳು. ನಿಮ್ಮನ್ನ ಉನ್ನತ ಮಟ್ಟದ ಅರಿವಿಗೆ ತಂದುಕೊಂಡ್ರೆ ನಿಮ್ಮನ್ನ ಒಳಗಿನಿಂದ ಆಳ್ತಿರೋ ಮನಸ್ಸಿನ ಈ ಅಜಾಗೃತ ಪದರಗಳನ್ನ ತೆಗೆದು ಹಾಕಬಹುದು, ಅಳಿಸಿ ಹಾಕಬಹುದು. ಇದನ್ನ ತೋರಿಸಿದಾರೋ ಏನೋ ಗೊತ್ತಿಲ್ಲ, ಸಂಯಮ ಧ್ಯಾನದ ಕೆಲವು ತುಣುಕುಗಳನ್ನು ತೋರಿಸಿದ್ದೀರಾ? ಅದು 8 ದಿನಗಳ ಕಾರ್ಯಕ್ರಮ, ತುಂಬ ತೀವ್ರವಾದ ಪ್ರಕ್ರಿಯೆ. ನೆನ್ನೆನೂ ಅದರ ಬಗ್ಗೆ ಮಾತಾಡಿದ್ವಿ ಅನ್ಸತ್ತೆ. ಸಂಯಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭಯ ಆಗತ್ತೆ, ಅಥವಾ ನಿಮಗೆ ನಂಬೋಕೆ ಆಗಲ್ಲ. ನೀವು ಧ್ಯಾನ ಮಾಡ್ತಿದ್ದೀರಿ ಅನ್ಕೊಳ್ಳಿ, ಸ್ವಲ್ಪ ಹೊತ್ತಾದ್ಮೇಲೆ ನೀವು ಪೂರ್ತಿ ಅರಿವಿನಿಂದಿದ್ದೀರಿ. ಆದರೆ ದಿಢೀರನ್ನೇ ನಿಮ್ಮ ದೇಹ ಹಾವಿನಂತೆ ಹರಿದಾಡೋಕೆ ಶುರು ಮಾಡುತ್ತೆ. ಅದಾಗ್ತಿರೋದು ಗೊತ್ತಾಗ್ತಿದೆ, ನಿಲ್ಲಿಸೋಕೆ ನೋಡ್ತಿದ್ದೀರಿ, ಆದರೆ ದೇಹ ಹಾವಿನಂತೆ ಹರಿದಾಡ್ತಾ ಇದೆ. ಧ್ಯಾನದಿಂದ ಹೊರಬಂದ್ರೆ ಪೂರ್ತಿಯಾಗಿ ಸರಿಯಾಗಿದ್ದೀರಿ. ಧ್ಯಾನಕ್ಕೆ ಕೂತ್ರೆ ಅದು ಹರಿದಾಡತ್ತೆ. ಆಮೇಲೆ ಹಕ್ಕಿಯಂತೆ ಜಿಗಿಬಹುದು, ನಾಯಿ, ಹುಲಿ, ಇನ್ಯಾವುದರದ್ದೋ ಥರ ಹೋಗಬಹುದು, ಹಲವು ರೀತಿಗಳಲ್ಲಿ ಆಡಬಹುದು. ಇದ್ಯಾಕಾಗ್ತಿದೆ ಅಂದರೆ ಮನಸ್ಸಿನ ಅಜಾಗೃತ ಪದರಗಳಲ್ಲಿ ಅನೇಕ ಆಯಾಮಗಳಿವೆ. ನಿಮ್ಮ ಸಂಪರ್ಕದಲ್ಲಿ ಅದಿಲ್ಲ, ಆದರೆ ನೀವು ಮಾಡ್ತಿರೋ ಎಲ್ಲವನ್ನೂ ಅದು ಪ್ರಭಾವಿಸ್ತಿದೆ. ನೀವೀಗ ಅಂಥ ಪ್ರಕ್ರಿಯೆ ಮಾಡಿದರೆ ಅರಿವಿನ ಉನ್ನತ ಮಟ್ಟದಲ್ಲಿದ್ದಾಗ, ಮನಸ್ಸಿನ ಅಜಾಗೃತ ಪದರಗಳನ್ನು ಪ್ರಜ್ಞಾಪೂರ್ವಕ ಸ್ಥಿತಿಗೆ ತಂದಾಗ, ನೆನಪುಗಳ ಹಂತಗಳಲ್ಲಿ ಅಲ್ಲ, ಶಕ್ತಿ ಮತ್ತು ಅನುಭವದ ಹಂತದಲ್ಲಿ ನೀವು ಇವುಗಳನ್ನು ನಿರ್ವಹಿಸಬಹುದು ಮತ್ತು ನಿಮ್ಮೊಳಗೆ ಇವುಗಳಿಂದ ದೊಡ್ಡ ಮಟ್ಟದಲ್ಲಿ ಮುಕ್ತರಾಗಬಹುದು. ಆ ನಿಟ್ಟಿನಲ್ಲಿ ಇದು ಪ್ರಸ್ತುತ. ಆದರೆ ನೆನಪುಗಳ ನಿಟ್ಟಿನಲ್ಲಿ ಏನನ್ನೋ ಅರಿತುಕೊಳ್ಳೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಅದು ನಿಮ್ಮ ಜೀವನನ ಜಟಿಲವಾಗಿಸಿ ಗೋಜಲಾಗಿಸತ್ತೆ. ಈಗ ಪಕ್ಕದ ಮನೆ ನಾಯಿ ಹಿಂದಿನ ಜನ್ಮದಲ್ಲಿ ನಿಮ್ಮ ಗಂಡ ಆಗಿತ್ತು ಅಂತ ನೆನಪಾದ್ರೆ, ಆಗ ಆ ನಾಯಿಗೆ ನೀವು ಕಲ್ಲು ಹೊಡೆಯೋಕೆ ಶುರು ಮಾಡ್ತೀರಿ. ನೀವು ಹೋಗಿ ಮುತ್ತಿಡ್ತೀರಾ ಅಥವಾ ಕಲ್ಲು ಹೊಡಿತೀರಾ ಗೊತ್ತಿಲ್ಲ. ಎರಡೂ ಥರದಲ್ಲೂ ಅಪಾಯಕಾರಿನೇ ಅಲ್ವಾ? ಯಾಕಂದ್ರೆ ಅದಕ್ಕೆ ನೆನಪಿರಲ್ಲ. ಅದಕ್ಕೆ ಕಲ್ಲು ಹೊಡೆದ್ರೆ ಪಕ್ಕದ ಮನೆಯವರು ಬಿಡಲ್ಲ, ಮುತ್ತಿಟ್ರೆ ನಾಯಿ ನಿಮ್ಮನ್ನ ಬಿಡಲ್ಲ. ಹಾಗಾಗಿ ಅದು ಸುರಕ್ಷಿತ ಅಲ್ಲ, ನಿಮಗೆ ಅದರ ಅಗತ್ಯ ಇಲ್ಲ. ಆದರೆ ನೆನಪಿನ ಪ್ರಕ್ರಿಯೆ ಮೂಲಕ ಸಾಗದೆ ಬೇರೊಂದು ಹಂತದಲ್ಲಿ ಅದನ್ನ ನಿಮ್ಮ ಅನುಭವಕ್ಕೆ ತಂದುಕೊಂಡ್ರೆ ಆಗ ಅದು ನಿಮ್ಮನ್ನ ಮುಕ್ತವಾಗಿಸಿಕೊಳ್ಳೋ ಮಾರ್ಗವಾಗತ್ತೆ. ಸಂಯಮ ಅನ್ನೋದು ನಾವು ಮಾಡೋದು ಕರ್ಮ ಸಂಯಮ. ಬೇರೆ ಥರದ ಸಂಯಮ ಇದೆ, ಇದು ಕರ್ಮ ಸಂಯಮ. ಇಲ್ಲಿ ಅಜಾಗೃತ ಮನಸ್ಸಿನ ಹಲವಾರು ಪದರಗಳು ಮೇಲೆ ಬಂದು ನಿರ್ವಹಿಸಲ್ಪಡುತ್ತೆ. ನೀವು ಒಂದು ಮಟ್ಟದ ಅರಿವಿನ ತೀವ್ರ ಸ್ಥಿತಿಗೆ ಬಂದರೆ ಯಾವುದೇ ಸಲಹೆ ಕೊಡಲ್ಲ, ಯಾವುದೇ ಮಾರ್ಗದರ್ಶನ ಕೊಡಲ್ಲ. ನೋಡಿ, ಮನಸ್ಸಿನಲ್ಲೇನಾಗುತ್ತೋ ಅದನ್ನ ನಂಬ್ಕೊಳ್ಳೋಕೆ ಆಗಲ್ಲ. ಮನಸ್ಸು ನಿಮಗೆ ಲಕ್ಷಾಂತರ ರೀತಿಲಿ ಮೋಸ ಮಾಡುತ್ತೆ. ಆದರೆ ದೇಹದಲ್ಲೇನಾಗುತ್ತೋ ಅದು ವಾಸ್ತವ ಅಲ್ವಾ? ಹೌದಲ್ವಾ? ದೇಹ ಯಾವತ್ತಾದರೂ ಸುಳ್ಳು ಹೇಳಿದೆಯಾ? ಮನಸ್ಸು ಲಕ್ಷಾಂತರ ಸಲ ಸುಳ್ಳು ಹೇಳಿದೆ ಅಲ್ವಾ? ದೇಹ ಯಾವತ್ತೂ ಸುಳ್ಳು ಹೇಳಿಲ್ಲ. ಅದಕ್ಕೆ ಇದು ದೇಹದ ಹಂತದಲ್ಲಿ, ಶಕ್ತಿಯ ಹಂತದಲ್ಲೇ ಆಗಲಿ ಅಂತ ಬಯಸ್ತೀವಿ, ಮನಸ್ಸಿನ ಹಂತದಲ್ಲಿ ಅಲ್ಲ. ಮನಸ್ಸು ಅಪರಿಮಿತ ಭ್ರಮೆಗಳನ್ನ ಉಂಟು ಮಾಡಬಹುದು. ಏನನ್ನಾದರೂ ನಿರ್ಮಿಸಿ ಅದು ನಿಜ ಅಂತ ನಂಬಿಸುತ್ತೆ.